ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ಈಗ ಟಾಮ್ ಅಂಡ್ ಜೆರ್ರಿ ಆಟ ಶುರುವಾಗಿದೆ. ಯಾವಾಗ ಇಸ್ರೇಲ್ನ ಮೊಸಾದ್ ಇರಾನಿನ ಸರ್ವೋಚ್ಚ ನಾಯಕನ ಸ್ಥಿತಿಗತಿಗಳನ್ನು ಹುಡುಕೋದಕ್ಕೆ ಶುರು ಮಾಡ್ತೋ ಆಗ IRGCಯ ತಳ ಬೆಚ್ಚಗಾಗೋದಕ್ಕೆ ಶುರು ಆಯಿತು. ಒಂದು ವೇಳೆ ನಾವು ಆಡ್ತಾ ಇರೋ ನಾಟಕ ಏನಾದರೂ ಹೊರಗೆ ಬಂದ್ಬಿಟ್ರೆ ಅನ್ನೋ ಭಯ ಅವರನ್ನು ಕಾಡೋದಕ್ಕೆ ಶುರುವಾದಂತಿದೆ. ಅಷ್ಟೇ ಅಲ್ಲ, ಮೊಸ್ತಬಾನನ್ನು ಹುಡುಕ್ತೀನಿ ಅಂತ ಹೇಳಿ ಅಕಸ್ಮಾತ್ ಮೊಸಾದ್ ವಹೀದಿಯನ್ನೇ ಹೊಡೆದು ಹಾಕಿಬಿಟ್ರೆ ಅನ್ನೋ ಆತಂಕ ಕೂಡ ಅವರನ್ನು ಕಾಡ್ತಾ ಇದ್ದಂತಿದೆ. ಹೀಗಾಗಿನೇ ಇಸ್ರೇಲಿನ ಕಾರ್ಯಾಚರಣೆ ಶುರುವಾಗ್ತಾ ಇದ್ದಂತೆ ಇರಾನ್ ಅಲರ್ಟ್ ಆಗಿದೆ. ಮೊಸ್ತಬಾನ ಕುರಿತಾದ ಸಾಲು ಸಾಲು ಮಾಹಿತಿಗಳು ಹೊರಬರ್ತಾ ಇವೆ. ಆದರೆ ಅದರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದು ಮಾತ್ರ ಸ್ಪಷ್ಟ ಆಗ್ತಾ ಇಲ್ಲ. ಒಂದಷ್ಟು ಮೀಡಿಯಾಗಳು ಮೊಸ್ತಬಾನ ನಂತರ ಮುಂದೆ ಯಾರು ಸರ್ವೋಚ್ಚ ನಾಯಕ ಆಗೋದಕ್ಕೆ ಸಾಧ್ಯತೆಗಳಿವೆ ಅನ್ನೋ ಕುರಿತಾದ ವರದಿಗಳನ್ನು ಪ್ರಕಟಿಸ್ತಾ ಇರೋದು ಇರಾನ್ನ ಸರ್ವೋಚ್ಚ ನಾಯಕನ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಮೊಸ್ತಬಾನ ಬಗ್ಗೆ ಇರಾನ್ನ ಮಾಧ್ಯಮಗಳು ಹೇಳ್ತಾ ಇರೋದೇನು? ಒಂದ್ ವೇಳೆ ಮೊಸ್ತಬಾ ಬದುಕಿಲ್ಲದೆ ಇದ್ರೆ ಇರಾನಿನ ಮುಂದಿನ ಸರ್ವೋಚ್ಚ ನಾಯಕ ಯಾರಾಗಬಹುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಇರಾನ್ನಲ್ಲಿ ಇಸ್ರೇಲ್ ತನ್ನ ಆಟವನ್ನು ಶುರು ಮಾಡಿದೆ. ಅದರ ಇಂಪ್ಯಾಕ್ಟ್ ಈಗಾಗಲೇ ಇರಾನ್ನಿಂದ ಹೊರಬೀಳೋದಕ್ಕೂ ಶುರು ಆಗಿದೆ. ಬಾಯಿ ತೆಗಿಬೇಕು ಅಂದರೆ ಮೂಗು ಹಿಡಿಬೇಕು ಅನ್ನೋ ಪ್ಲಾನಲ್ಲಿ ವರ್ಕ್ ಆಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಈಗಾಗಲೇ ಮೊಸ್ತಬಾನ ಬಗ್ಗೆ ಒಂದಷ್ಟು ಮಾಹಿತಿಗಳು ಹೊರಬೀಳ್ತಾ ಇದ್ದು ಮುಂದೆ ಏನಾಗಬಹುದು ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೆ ನೋಡಿದರೆ ಕಳೆದ ಮಾರ್ಚ್ 1ರಿಂದ ಇಲ್ಲಿವರೆಗೆ IRGC ಮೊಸ್ತಬಾ ಖಮೇನಿ ಬಗ್ಗೆ ಜಗತ್ತಿಗೆ ಕಥೆಗಳನ್ನೇ ಹೇಳಿಕೊಂಡು ಬರ್ತಾ ಇತ್ತು. ಆತನ ಎಕ್ಸ್ ಅಕೌಂಟನ್ನು ಬಳಸ್ಕೊಂಡು ಅದರಲ್ಲೊಂದಷ್ಟು ಪೋಸ್ಟ್ಗಳನ್ನು ಮಾಡೋದ್ರ ಮೂಲಕ ಮೊಸ್ತಬಾ ಬದುಕಿದಾನೆ, ಆತನೇ ನಮ್ಮ ಸರ್ವೋಚ್ಚ ನಾಯಕ, ಆತನನ್ನು ಶತ್ರುಗಳಿಂದ ಕಾಪಾಡೋದಕ್ಕೆ ಗುಪ್ತವಾಗಿಡಲಾಗಿದೆ, ಬಾಂಬ್ ದಾಳಿಲಿ ಒಂದಷ್ಟು ಗಾಯಗಳಾಗಿದ್ರೂ ಕೂಡ ಮೊಸ್ತಬಾ ಇರಾನನ್ನು ಮುಂದುವರಿಸುವಷ್ಟು ಶಕ್ತಿಯುತವಾಗಿದ್ದಾನೆ ಅನ್ನೋ ಮಾಹಿತಿಯನ್ನು IRGC ಹೊರಹಾಕ್ತಾ ಬರ್ತಾ ಇದೆ. ಹಾಗೆ ಆತ ಇರುವ ಜಾಗವನ್ನು ಯಾವುದೇ ಕಾರಣಕ್ಕೂ ರಿವೀಲ್ ಮಾಡೋದಿಲ್ಲ ಅನ್ನೋ ಮಾಹಿತಿ ಕೂಡ IRGCಯಿಂದ ಹೊರಬಿದ್ದಿತ್ತು. ಈ ಮಾಹಿತಿಗಳೇ ಮೊಸ್ತಬಾ ಖಮೇನಿ ಬಗ್ಗೆ ಅನುಮಾನಗಳು ಹುಟ್ಟೋದಕ್ಕೆ ಕಾರಣ ಆದವು ಮತ್ತು ಮೊಸ್ತಬಾ ಇರುವಿಕೆಯ ಬಗ್ಗೆ ಮೊಸಾದ್ ಖುದ್ದು ಹುಡುಕೋದಕ್ಕೆ ಶುರು ಮಾಡ್ತು. ಹಾಗೆ ನೋಡಿದರೆ ಕಳೆದ ತಿಂಗಳಿಂದಲೇ ಮೊಸ್ತಬಾ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿದ್ವು. ಆದರೆ ಆ ಹೊತ್ತಲ್ಲಿ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ನಮ್ಮ ಸರ್ವೋಚ್ಚ ನಾಯಕನ ಜೊತೆಯಲ್ಲಿ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ, ನಾವು ಇನ್ನಷ್ಟು ಹತ್ತಿರ ಆಗ್ತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಆ ಮೂಲಕ ಮೊಸ್ತಬಾ ಬದುಕಿದಾನೆ ಅನ್ನೋ ಮಾತು ಪೆಜೆಶ್ಕಿಯಾನ್ ಬಾಯಲ್ಲಿ ಬಂತು. ಇದಾದ ಮೇಲೆ ಪೆಜೆಶ್ಕಿಯಾನ್ ಮೊಸ್ತಬಾ ಜೊತೆ ಮಾತಾಡಿದ್ರು ಅನ್ನೋ ಮಾಹಿತಿ ಹೊರಬಿತ್ತು. ಅದು ಪೂರ್ಣ ಮಾಹಿತಿ ಆಗಿರಲಿಲ್ಲ. ಆದರೆ ಈಗ ಅದನ್ನು ಪೆಜೆಶ್ಕಿಯಾನ್ ಸಂಪೂರ್ಣವಾಗಿ ಬಹಿರಂಗಪಡಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮ ಸರ್ವೋಚ್ಚ ನಾಯಕನನ್ನ ಭೇಟಿ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ಲಾಯಿತು. ಆ ಭೇಟಿ ತುಂಬಾ ಗೌಪ್ಯವಾಗಿ ನಡೀತು. ತೆಹರಾನ್ನ ಹೊರವಲಯದಲ್ಲೆಲ್ಲೋ ಭೇಟಿ ನಡೀತಾ ಇತ್ತು. ಮೊಸ್ತಬಾ ಮನೆಯಲ್ಲಿ ನಾವು ಆತನನ್ನು ಭೇಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ನನಗೆ ಮೊದಲೇ ಸ್ಪಷ್ಟವಾಗಿ ಹೇಳಲಾಗಿತ್ತು. ಮೇ ತಿಂಗಳಾದೊಂದು ದಿನ ಅಧ್ಯಕ್ಷೀಯ ಭವನದ ಮುಂದೆ ಸಂಪೂರ್ಣ ಟಿಂಟ್ ಆಗಿದ್ದ ಕಾರೊಂದು ಬಂದು ನಿಂತುಕೊಳ್ತು. ಅದನ್ನು IRGC ಕಳುಹಿಸಿಕೊಟ್ಟಿತ್ತು. ಅದರಲ್ಲಿ ನಾನು ಕೂತ್ಕೊಂಡೆ. ಕಾರು ತೆಹರಾನನ್ನು ದಾಟಿತು. ಆ ಕಾರಲ್ಲಿ ಒಳಗಿಂದ ನೋಡಿದರೂ ಕೂಡ ಹೊರಗೇನೂ ಕಾಣ್ತಾ ಇರಲಿಲ್ಲ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಕಡೆಗೆ ಒಂದು ಕತ್ತಲ ಕೋಣೆಯ ಬಳಿ ಆ ಕಾರ್ ನಿಂತ್ಕೊಳ್ತು. ಆ ಜಾಗ ಯಾವುದು ಅನ್ನೋದನ್ನ ಗುರುತಿಸೋದಿಕ್ಕೂ ನನಗಾಗಲಿಲ್ಲ. ಕತ್ತಲಲ್ಲೇ ನಮ್ಮ ಸರ್ವೋಚ್ಚ ನಾಯಕನದ್ದು ಅಂತ ಹೇಳಲಾದ ದನಿಯೊಂದು ಕೇಳ್ತು. ನಾನು ಸುಮಾರು 2 ಗಂಟೆಗಳ ಕಾಲ ಅಲ್ಲಿದ್ದೆ. ಆದರೆ ಮೊಸ್ತಬಾ ಅವರದ್ದು ಅಂತ ಹೇಳಲಾದ ದನಿ ಕೆಲವೇ ನಿಮಿಷಗಳಲ್ಲಿ ಕೊನೆಗೊಳ್ತು. ಆ ಬಳಿಕ ನನ್ನನ್ನು ಮತ್ತೆ ಅಧ್ಯಕ್ಷೀಯ ಭವನದ ಬಳಿಗೆ ಕರ್ಕೊಂಡು ಬಂದು ಬಿಟ್ರು ಅಂತ ಪೆಜೆಶ್ಕಿಯಾನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೊಂದು ರೀತಿ ಹಳೆ ಕನ್ನಡ ಸಿನಿಮಾದಲ್ಲಿ ವಿಲನ್ನ ಭೇಟಿ ಮಾಡಿಸೋದಕ್ಕೆ ಹೀರೋಗೆ ಕಣ್ಣು ಕಟ್ಟಿ ಕರ್ಕೊಂಡು ಹೋಗ್ತಾರಲ್ಲ, ಆ ಥರದ ಕಥೆ ಅಂತ ನಿಮಗೆ ಅನ್ಸೋದಿಲ್ವಾ? ಹೋಗ್ಲಿ ಬಿಡ್ರಿ, ಅವ್ರು ಹೇಳಿದ್ದಾರೆ, ನಾವು ಕೇಳಿದ್ದೀವಿ. ಆದರೆ ಕೆಲ ಮಾಧ್ಯಮಗಳು ಅಲ್ಲಿ ಪೆಜೆಶ್ಕಿಯಾನ್ 2 ಗಂಟೆಗಳ ಕಾಲ ಇರಲಿಲ್ಲ, ಅವರು ಕೆಲವೇ ನಿಮಿಷಗಳಲ್ಲಿ ಅವರ ಮಾತುಕತೆ ಮುಗಿದಿತ್ತು, ಅವರನ್ನು ವಾಪಸ್ ಕರ್ಕೊಂಡು ಬರಲಾಯಿತು ಅಂತ ಹೇಳಿದ್ವು. ಹೀಗಾಗಿ ಈ ಮಾತುಕತೆ ಬಗ್ಗೆ ಒಂದಷ್ಟು ಅನುಮಾನಗಳು ಹೆಚ್ಚಾಗ್ತಲೇ ಹೋದವು. ಇತ್ತೀಚೆಗೆ ಪತ್ರಕರ್ತರೊಬ್ಬರು ಪೆಜೆಶ್ಕಿಯಾನ್ಗೆ ನೀವು ಕೇಳಿದ್ದು ಮೊಸ್ತಬಾ ಅವರದ್ದೇ ದನೀನಾ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ. ಅದಕ್ಕೂ ಪೆಜೆಶ್ಕಿಯಾನ್ ಸ್ಪಷ್ಟ ಉತ್ತರವನ್ನು ಕೊಡಲಿಲ್ಲ. ಅವರು ಕೂಡ ಅಲ್ಲಿ ತಾವು ಕೇಳಿದ ದನಿ ಯಾರದು ಅನ್ನೋ ಬಗ್ಗೆ ಪೆಜೆಶ್ಕಿಯಾನ್ ಕೂಡ ಅನುಮಾನದಲ್ಲೇ ಇದ್ದಂತೆ ಕಂಡು ಬಂದ್ರು. ಸೊ ಅಲ್ಲಿ ಏನೋ ಆಗ್ತಾ ಇದೆ ಅನ್ನೋದನ್ನ ಇಸ್ರೇಲ್ ಗಮನಿಸ್ತು. ಅವರು ಮೊಸ್ತಬಾನನ್ನ ಹುಡುಕೋ ಪ್ರಯತ್ನಗಳನ್ನು ತೀವ್ರಗೊಳಿಸ್ತಾ ಹೋದ್ರು. ಮೊದಲಿಗೆ ಮೊಸಾದ್ ತನ್ನ ನೆಟ್ವರ್ಕ್ ಅನ್ನು ಆಕ್ಟಿವ್ ಮಾಡ್ಕೊಳ್ತು. ತೆಹರಾನ್ನಲ್ಲಿನ ಗೂಢಚಾರರು, ರೆಜಿಮ್ ವಿರೋಧಿಗಳು ಹಾಗೂ ಸರ್ಕಾರದಲ್ಲಿನ ಕೆಲ ಅಧಿಕಾರಿಗಳನ್ನೇ ಬಳಸ್ಕೊಳ್ಳೋದಕ್ಕೆ ಮೊಸಾದ್ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ IRGC ಒಂದು ಸಣ್ಣ ಆತಂಕ ಶುರುವಾದಂತೆ ಕಾಣ್ತಾ ಇದೆ. ಒಂದ್ ವೇಳೆ ಮೊಸ್ತಬಾ ಬಗ್ಗೆ ಸಂಪೂರ್ಣ ಮಾಹಿತಿ ಏನಾದರೂ ಅಲ್ಲಿ ಹೊರಬಿದ್ದು ಬಿಟ್ರೆ IRGCಯ ಬಂಡವಾಳ ಬಯಲಾಗತ್ತೆ. ಮೊಸ್ತಬಾ ಬದುಕಿಲ್ಲ ಅನ್ನೋದು ನಿಜ ಆದರೆ ಅಥವಾ ಆತ ಕೋಮಾದಲ್ಲಿದ್ದಾನೆ ಅನ್ನೋ ಮಾಹಿತಿ ಹೊರಬಿದ್ರೂ ಕೂಡ
ಎಚ್ಚರ ಇಲ್ಲದ ನಾಯಕ ಎಕ್ಸಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಜನರನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಆಗ ದೇಶದ ಒಳಗೆ ಸಮಸ್ಯೆಗಳು ಶುರು ಆಗುತ್ತವೆ. ಒಂದು, ಯಾರು ರೆಜಿಮ್ ವಿರೋಧಿಗಳಿದ್ದಾರೆ ಅವರ ಶಕ್ತಿ ಹೆಚ್ಚಾಗುತ್ತೆ. ರೆಜಿಮ್ ಪರ ಇರೋರು ಕೂಡ ಇಲ್ಲದ ಮೊಸ್ತಬಾನ ತೋರಿಸಿ IRGC ಇಷ್ಟು ದಿನ ಆಟ ಆಡ್ತು ಅಂತ IRGC ಮೇಲೆ ಸಿಟ್ಟುಗೊಳ್ತಾರೆ. ಇನ್ನು ಮುಂದಿನ ಸರ್ವೋಚ್ಚ ನಾಯಕ ಆಗಬೇಕು ಅಂತ ಕ್ಯೂ ಅಲ್ಲಿ ಈಗಾಗಲೇ ನಿಂತಿರೋ ನಾಯಕರೇನಿದ್ದಾರೆ ಅವರು ಕೂಡ IRGCಯ ವಿರುದ್ಧ ಬಂಡೇಳುವ ಅವಕಾಶಗಳಿರುತ್ತವೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿ ಖಮೆನೈ ಪರಿಸ್ಥಿತಿ ಏನು ಅನ್ನೋದು ಇರಾನಿನ ಜನಕ್ಕೆ ಗೊತ್ತಾಗಬಾರ್ದು, ಅದು ಜಗತ್ತಿಗೂ ಗೊತ್ತಾಗಬಾರ್ದು, ಅದನ್ನು ರಹಸ್ಯವಾಗಿ ಉಳಿಸ್ಕೋಬೇಕು. ಹೀಗಾಗಿ ಅಲ್ಲಿ ಮೊಸಾದ್ನ ದಾರಿ ತಪ್ಪಿಸುವ ಕೆಲಸವನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು IRGC ಮಾಡ್ತಾ ಹೋಗ್ತಾ ಇದೆ. ಅದಕ್ಕಾಗಿ ಅವರಲ್ಲಿನ ಮಾಧ್ಯಮಗಳನ್ನು ಬಳಸ್ಕೋತಾ ಇದ್ದಾರೆ. ಈಗಾಗಲೇ ಇರಾನಿನ ಮಾಧ್ಯಮಗಳು ಮೊಸ್ತಬಾ ಬಗ್ಗೆ IRGC ಪ್ಲಾಂಟ್ ಮಾಡಿದ ಸ್ಟೋರಿಗಳನ್ನು ಬರೆಯೋದಕ್ಕೆ ಶುರು ಮಾಡಿವೆ. ಅದರಲ್ಲೂ ರೆಜಿಮ್ ಪರ ಇರುವ ಮೆಹರ್ ನ್ಯೂಸ್ ಅಲ್ಲಿ ಮೊಸ್ತಬಾ ಖಮೆನೈದು ಅನ್ನಲಾಗ್ತಾ ಇರುವ ವಿಡಿಯೋ ಒಂದನ್ನು ರಿಲೀಸ್ ಮಾಡಲಾಗಿದೆ. ಆದರೆ ಆ ವಿಡಿಯೋ ಯಾವ ಕಾಲದ್ದು ಅಂತ ಹೇಳೋದಕ್ಕೆ ಬೇಕಾದ ದಿನಾಂಕ ಅಥವಾ ಸಮಯ ಅದರಲ್ಲಿ ನಮೂದಾಗಿಲ್ಲ. ಆ ವಿಡಿಯೋದಲ್ಲಿ ಮೊಸ್ತಬಾ ತನ್ನ ಸಹವರ್ತಿಗಳ ಜೊತೆ ಮಾತುಕತೆಗಳನ್ನು ನಡೆಸ್ತಾ ಇರೋ ದೃಶ್ಯಗಳಿವೆ. ಆದರೆ ವಿಡಿಯೋ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಆ ವಿಡಿಯೋದಲ್ಲಿ ಮೊಸ್ತಬಾ ಆರಾಮಾಗಿದ್ದಾನೆ, ಆತನಿಗೆ ಯಾವುದೇ ರೀತಿಯ ಗಾಯಗಳಾಗಿರೋ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. 2026 ಫೆಬ್ರವರಿಗೂ ಮೊದಲು ಮೊಸ್ತಬಾ ಹೇಗೆ ಕಾಣ್ತಾ ಇದ್ನೋ ಈ ವಿಡಿಯೋದಲ್ಲಿ ಕೂಡ ಆತ ಹಾಗೇ ಕಾಣ್ತಾ ಇದ್ದಾನೆ. ಹಾಗಾದ್ರೆ ಅವನಿಗೆ ಗಾಯಗಳಾಗಿವೆ ಅನ್ನೋ ಸುದ್ದಿಗಳೇನು? ಅವನಿಷ್ಟು ಆರೋಗ್ಯವಾಗೇ ಇರೋದಾದ್ರೆ ಹೊರಗೆ ಯಾಕೆ ಬರ್ತಾ ಇಲ್ಲ? ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರನ್ನ ಮುಖಾಮುಖಿ ಯಾಕೆ ಭೇಟಿಯಾಗಲಿಲ್ಲ? ಬರೀ ದನಿ ಮಾತ್ರ ಕೇಳಿಸಿ ಕಳುಹಿಸಿದ್ದು ಯಾಕೆ? ಇರಾನಿನ ಅಧ್ಯಕ್ಷನನ್ನು ಕೂಡ ಈ ಮೊಸ್ತಬಾ ನಂಬುತ್ತಾ ಇಲ್ವಾ? ಇಲ್ಲಿ ಮೆಹರ್ ನ್ಯೂಸ್ ಜನರ ದಾರಿ ತಪ್ಪಿಸ್ತಾ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಇದರ ಜೊತೆ ಹಳೆ ವಿಡಿಯೋನ ಇಲ್ಲಿ IRGCನೇ ಬಿಡುಗಡೆ ಮಾಡಿಸಿರಬಹುದು. ಈ ಮೂಲಕ ಮೊಸ್ತಬಾ ತುಂಬಾ ಚೆನ್ನಾಗಿದ್ದಾನೆ ಅಂತ ತೋರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋ ಅನುಮಾನ ಕೂಡ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಸೊ ಇದೆಲ್ಲ ಕೂಡ ಮೊಸಾದ್ನ ಶಂಕೆಗಳು ಮತ್ತಷ್ಟು ಗಟ್ಟಿಯಾಗೋದಕ್ಕೆ ಕಾರಣ ಆಗ್ತಾ ಇವೆ. ಹೀಗೊಂದ್ ಕಡೆ ಇರಾನ್ ಮೊಸ್ತಬಾ ಬಗ್ಗೆ ಅನುಮಾನಾಸ್ಪದ ಮಾಹಿತಿಯನ್ನು ಹೊರಹಾಕ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂದಿನ ಸರ್ವೋಚ್ಚ ನಾಯಕ ಯಾರಾಗಬಹುದು ಅನ್ನೋ ಲೆಕ್ಕಾಚಾರಗಳು, ಆ ಬಗ್ಗೆ ಒಂದಷ್ಟು ಹೆಸರುಗಳು ಇವೆಲ್ಲ ಕೇಳಿ ಬರೋದಕ್ಕೆ ಶುರುವಾಗಿವೆ. ಅದರಲ್ಲೂ ಒಂದ್ ವೇಳೆ ಮೊಸ್ತಬಾ ಸಾವನ್ನಪ್ಪಿದ್ರೆ ಆ ಸ್ಥಾನವನ್ನು ನಿಭಾಯಿಸಬಲ್ಲ, ಇರಾನ್ನ ಶಕ್ತಿಶಾಲಿಯಾಗಿ ಮುಂದುವರಿಸಬಲ್ಲ ನಾಯಕರ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಗಳನ್ನು ಪ್ರಕಟಿಸೋದಕ್ಕೆ ಶುರು ಮಾಡಿವೆ. ಇಲ್ಲಿ ಮೊಸ್ತಬಾನ ನಂತರ ಯಾರು ಅನ್ನೋ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಕಾಣೋದು ಆಯತುಲ್ಲಾ ಅಲಿ ರೇಜಾ ಅರಾಫಿ ಹೆಸರು. ಈ ಅರಾಫಿ ಈಗಾಗಲೇ ಇರಾನ್ನ ಸುಪ್ರೀಂ ಕೌನ್ಸಿಲ್ ಅಲ್ಲಿದ್ದಾರೆ. ಅವರು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಹಾಗೂ ಇರಾನಿನ ಚೀಫ್ ಜಸ್ಟಿಸ್ ಗೊಲಾಮ್ ಹುಸೈನಿ ಮೊಹಸಾನಿ ಜೊತೆ ಇಂಟರಿಮ್ ಲೀಡರ್ಶಿಪ್ ಕೌನ್ಸಿಲ್ ಅನ್ನು ಮುನ್ನಡೆಸ್ತಾ ಇದ್ದಾರೆ. 2015ರಿಂದಲೂ ಕೂಡ ಕೋಮ್ನ ಶುಕ್ರವಾರದ ಪ್ರಾರ್ಥನೆಗಳ ಇಮಾಮ್ ಆಗಿರುವ ಅಲಿ ರೇಜಾ ಇರಾನ್ನಲ್ಲಿನ ಸೀನಿಯರ್ ಮೌಲ್ವಿಗಳ ಪೈಕಿ ಒಬ್ಬರು ಅಂತ ಗುರುತಿಸ್ಕೊಳ್ತಾರೆ. ಹಾಗೆ 2022ರಿಂದ ಅಸೆಂಬ್ಲಿ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡ್ತಾ ಇರೋ ಈ ಅಲಿ ರೇಜಾ ಹೆಸರು ಈ ಹಿಂದೊಮ್ಮೆ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಕೇಳಿ ಬಂದಿತ್ತು. ಆದರೆ IRGC ಈ ಅಲಿ ರೇಜಾ ಬದಲಿಗೆ ಮೊಸ್ತಬಾನನ್ನೇ ಆರಿಸಿದ್ರಿಂದ ಅಲಿ ರೇಜಾ ಹಿಂದೆ ಉಳಿಬೇಕಾಗಿ ಬಂತು. ಈಗ ಮೊಸ್ತಬಾ ನಂತರ ಯಾರು ಅನ್ನೋ ಪ್ರಶ್ನೆಗೆ ಮತ್ತೆ ಮೊದಲ ಉತ್ತರವಾಗಿ ನಿಲ್ತಾ ಇರೋದು ಅಲಿ ರೇಜಾ ಹೆಸರು. ಇನ್ನು ಅಲಿ ರೇಜಾ ಜೊತೆಲಿ ಸದ್ಯದ ಇರಾನ್ನ ಸುಪ್ರೀಂ ಚೀಫ್ ಜಸ್ಟಿಸ್ ಗೊಲಾಮ್ ಹುಸೈನಿ ಮೊಹಸಿನ್ ಎಜಾಜಿ ಹೆಸರು ಕೂಡ ಕೇಳಿ ಬರ್ತಾ ಇವೆ. ಅವರು ಕೂಡ ಇಂಟ್ರೀಮ್ ಲೀಡರ್ಶಿಪ್ ಕೌನ್ಸಿಲ್ನ 3 ನಾಯಕರ ಪೈಕಿ ಒಬ್ಬರಾಗಿದ್ದು ಇರಾನಿನ ನ್ಯಾಯಾಂಗ ಮತ್ತು ರಕ್ಷಣೆಯ ವಿಷಯದಲ್ಲಿ ಅತ್ಯಂತ ಅನುಭವಿ ನಾಯಕ ಅಂತ ಈತ ಗುರುತಿಸ್ಕೊಳ್ತಾರೆ. ಈ ಗೊಲಾಮ್ ಹುಸೈನಿ ಶಿಯಾ ಹಾರ್ಡ್ಲೈನರ್ ಆಗಿದ್ದು ಅಲಿ ಖಮೆನೈಗೆ ತುಂಬಾ ಹತ್ತಿರ ಇದ್ರು. ಈ ಕಾರಣದಿಂದಲೇ ಇವರನ್ನು ಕೂಡ ಇರಾನಿನ ಮುಂದಿನ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಪರಿಗಣಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈ ಪಟ್ಟಿಲ್ ಕಾಣೋ ಮತ್ತೊಂದು ಹೆಸರು ಅಂದರೆ ಆಯತುಲ್ಲಾ ಹಾಶಿಮ್ ಹುಸೈನಿ ಬುಷೆಹರಿಯದ್ದು. 70 ವರ್ಷದ ಈ ಬುಷೆಹರಿ ಇರಾನ್ನ ಪ್ರಮುಖ ಮೌಲ್ವಿಯಾಗಿದ್ದು ಕೋಮ್ನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಅಷ್ಟೇ ಅಲ್ಲದೆ ಕೋಮ್ನ ಶುಕ್ರವಾರದ ಪ್ರಾರ್ಥನೆಯ ಟೆಂಪರರಿ ಇಮಾಮ್ ಆಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದಲ್ಲದೆ ಈಗಾಗಲೇ ಇರಾನ್ನಲ್ಲಿನ ಎಕ್ಸ್ಪರ್ಟ್ ಕಮಿಟಿಯ ಸದಸ್ಯ ಕೂಡ ಆಗಿರುವ ಬುಷೆಹರಿ ಧಾರ್ಮಿಕ ಹಾರ್ಡ್ಲೈನರ್ಗಳ ಪಾಲಿನ ಬಹುದೊಡ್ಡ ಆಯ್ಕೆ ಅಂತ ಅನ್ನಿಸ್ಕೊಳ್ತಾರೆ. ಇವರ ಹೆಸರು ಕೂಡ ಈ ಹಿಂದೆ ಮೊಸ್ತಬಾ ಆಯ್ಕೆಗೂ ಮುನ್ನ ಕೇಳಿ ಬಂದಿತ್ತು ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಕೊನೆಯದ್ದಾಗಿ ಪಟೇಲ್ ಕಾಣಿಸ್ಕೊಳ್ಳೋ ಮತ್ತೊಂದು ಹೆಸರು ಅಂದರೆ ಹಸನ್ ಮುಸ್ತಫಾವಿ ಖಮೇನಿಯದ್ದು. ಈ ಹಸನ್ ರೊಹಲ್ಲಾ ಖಮೇನಿಯ ಮೊಮ್ಮಗ. ಸದ್ಯಕ್ಕೆ ಹಿರಿಯ ಖಮೇನಿಯ ಸಮಾಧಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿರುವ ಈ ಮುಸ್ತಫಾವಿ
ಹಸನ್ ಅಲಿ ಖಮೇನಿಯ ನಂತರ ಇರಾನ್ನ ಸುಪ್ರೀಂ ಲೀಡರ್ ಸ್ಥಾನಕ್ಕೆ ಶಾರ್ಟ್ ಲಿಸ್ಟ್ ಆದ ಪಟ್ಟಿಯಲ್ಲಿದ್ದರು. ಆದರೆ ಇರಾನ್ನ ಸಾಕಷ್ಟು ಹಾರ್ಡ್ಲೈನರ್ಗಳಿಗೆ ಹಸನ್ ಸುಪ್ರೀಂ ಲೀಡರ್ ಆಗೋದು ಬೇಕಿಲ್ಲ. ಅವರವರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಆದರೂ ಈ ಬಾರಿ ಹಸನ್ ಹೆಸರು ಕೂಡ ಕೇಳಿಬರ್ತಾ ಇದೆ. ಯಾಕೆಂದರೆ ಇರಾನ್ಗೀಗ ಆಯ್ಕೆಯಾಗುವ ಸುಪ್ರೀಂ ಲೀಡರ್ ಕೆಲ ದಶಕಗಳವರೆಗೆ ದೇಶವನ್ನು ಮುನ್ನಡೆಸಬೇಕು. ಹೇಗೆ ಅಲಿ ಖamenei ದೇಶವನ್ನು ಕಟ್ಟಿದ್ರು ಹಾಗೆ ಇರಾನನ್ನು ಕಟ್ಟಬೇಕಾದ ಜವಾಬ್ದಾರಿಯನ್ನು ಈ ಹೊಸ ನಾಯಕ ಹೊತ್ಕೋಬೇಕಾಗುತ್ತೆ. ಹೀಗಾಗಿ ಇದ್ದದರಲ್ಲೇ ತೀರಾ ವಯೋವೃದ್ಧ ಅಲ್ಲದ ಸ್ವಲ್ಪ ಯುವಕ ಅಂತ ಅನ್ನಿಸಬಹುದಾದ 54 ವರ್ಷದ ಹಸನ್ರನ್ನ ಇರಾನ್ನ ಸರ್ವೋಚ್ಚ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನೋ ಕೂಗು ಕೂಡ ಈಗಾಗಲೇ ಕೇಳಿ ಬರುವುದಕ್ಕೆ ಶುರುವಾಗಿದೆ. ಗೆಳೆಯರೆ, ಇಲ್ಲಿ ಹೊಸ ನಾಯಕನ ಆಯ್ಕೆ ಅನ್ನೋದಿದೆಯಲ್ಲ, ಇದು ತುಂಬ ಬೇಗ ಚರ್ಚೆಗೀಡಾಗ್ತಾ ಇರೋ ವಿಷಯ. ಮೊದಲು ಅಲ್ಲಿ ಮೊಸ್ತಬಾನ ಕಥೆ ಏನಾಗಿದೆ ಅನ್ನೋದು ಬಹಿರಂಗಗೊಳ್ಳಬೇಕಿದೆ. ಅದು ಗೊತ್ತಾಗದೆ ಮೊಸ್ತಬಾ ಇದಾನ ಇಲ್ವಾ ಅನ್ನೋದೇ ಖಚಿತಗೊಳ್ಳದೆ ಹೊಸ ಸರ್ವಾಧಿಕಾರಿಯ ಆಯ್ಕೆ ನಡೆಯೋದಿರಲಿ, ಆ ಹೆಸರುಗಳನ್ನು ಪ್ರಸ್ತಾಪ ಮಾಡೋದು ಕೂಡ ಒಂಥರ ಅಪ್ರಸ್ತುತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ IRGC ಇರಾನಿನ ಆಡಳಿತವನ್ನು ಇನ್ನು ಮುಂದೆ ಕೂಡ ತಾನೇ ತನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ ಬಯಸ್ತಾ ಇದೆ. ಹೀಗಾಗಿ ಅವರು ಯಾವುದೇ ಕಾರಣಕ್ಕೂ ಮೊಸ್ತಬಾ ಬದುಕಿದಾನ ಇಲ್ವಾ ಅನ್ನೋ ವಿಷಯ ಬಹಿರಂಗವಾಗದ ಹಾಗೆ ತಡೆಯೋ ಪ್ರಯತ್ನವನ್ನು ಶತಾಯಗತಾಯ ಮಾಡ್ತಾ ಹೋಗ್ತಾರೆ. ಇದರ ನಡುವೆ ಕೂಡ ಮೊಸಾದ್ ಮುಂದಿನ ದಿನಗಳಲ್ಲಿ ಅಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸುತ್ತೆ, ಯಾವ ರಹಸ್ಯಗಳನ್ನು ಹೇಗೆ ಹೊರಹಾಕುತ್ತೆ, ಅದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳನ್ನು ಹೇಗೆ ಸಂಗ್ರಹಿಸುತ್ತೆ ಅನ್ನೋದು ಇಲ್ಲಿ ದೊಡ್ಡ ಕುತೂಹಲವಾಗಿ ಕಾಣ್ತಾ ಇದೆ. ಇದು ಗೆಳೆಯರೆ ಮೊಸ್ತಬಾ ಖamenei ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.